ಇಲ್ಲಿಗೆ ಬಂದು ಪರಿಯಾವುದು ಎನ್ನ ಮುಂದೆ ಚೆನ್ನಾಗಿ ಎನ್ನ ಮೋದ ಅರಗಿನಿ ಏನೇ ಸುಂದರಿ ಏನು ನಿನ್ನ ಅವತಾರ ಏನಾಗಿರುವುದು ಎಲೆ ಸುಂದರಿ ಅದೇನು ಚೆನ್ನಾಗಿಯೋ ಸುಂದರನೇ ಪ್ರಿಯಕರನೇ ಪ್ರಣಯ ಬಾಲನ ಭಾಸ್ಕರನೇ ರಕ್ಷಕನೇ ಶಿಕ್ಷಕನೇ ಪರೆಯುವ ಜಗವನ್ನೇ ಸುಂದರನೇ ಪ್ರಿಯಕರನೇ ಪ್ರಣಯ ಬಾಲನ ಭಾಸ್ಕರನೇ ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ನೀನು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿದೆ. ಹೌದು ಸುಂದರಿ. ಈ ನರಸಿಂಹನ ಅವತಾರವನ್ನು ತಾಳಿದೆ. ಹೌದು ಸುಂದರಿ. ಕಾಂತ, ನಿನ್ನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಲು ಸಡಗರದಿಂದ ಬಂದಿರುವನು ದೇವ ಮಹಾತ್ಮಾವ. ಈ ಅನ್ನ ಭಕ್ತರನ್ನು ಉದ್ಧಾರಕ್ಕಾಗಿ ದಾವ ಅವತಾರವಾದ ಗೈಯಬೇಕು. ಹಿರಣ್ಯ ಕಶಪರನ್ನು ಸಂಹಾರ ಮಾಡಿದೆ, ಭಕ್ತರನ್ನು ಉದ್ಧರಿಸಿದೆ. ಸುಂದರಿ, ಇನ್ನು ದೈತ್ಯರು ದಾರಿರುವರು ಅವರನ್ನು ತೆಗೆಬಡಿದು ಬಳರೆ ಗೋಣ ಮುರಿದು ಗಗನಕ್ಕೆ ತೂರುವ ಪರ್ಯಾಂತರ ಎನ್ನ ಸಂಗಡಕ್ಕೆ ಬಾರದಿರೋ ಮೋಹಿನಿ ಮದಗದ ಗಾಮುನಿ. ಸುಂದರ, ಎಲ್ಲ ಅವತಾರವನ್ನೇ ಬಿಡುವುದಲ್ಲವೇ? ಸುಂದರಿ ಕಾಂತ, ನಿನ್ನ ಕೋಪವನ್ನು ಸೈರಿಸು. ಸರ್ವತಾ ಸೈರಿಸುವುದಿಲ್ಲ. ದೇವಾಶೇಷ ಶಯನ ನಾರಾಯಣ ನಾರಾಯಣ.
ಸಲುವಾಗಿ ಅಡಿಗೆ ಕೊಡ್ತಿರುವರು. ಹೌದೇನೋ ಸುಂದರಿ? ಕಾಂತ, ಕಾಂತೆ, ನಿನ್ನ ಉಗ್ರ ರೂಪವನ್ನು ತ್ಯಜಿಸು, ವೈಕುಂಠಕ್ಕೆ ಹೋಗಿ ನಡಿ ಕಾಂತ ಗುಣವಂತ. ಏಲೇ ಮೋಹನಾಂಗೆ ಬೋಳಿರ ಎನ್ನಳು ಕೋಪಾಕಿ ರೋಚಕ್ಕೆ ಅಷ್ಟ ದಿಗ್ಗಜಗಳ ದಿಕ್ಕೆಟ್ಟು ಈ ಅಪ್ಪಲನಕ್ಕೆ ಮೈಗಟ್ಟರು. ಎಲೆ ಸುಂದರಿ, ಈ ಅನ್ನದ ಶ್ರೇಷ್ಠತರ ಸಾಮರ್ಥ್ಯದಿಂದ ಕರ್ಪೂರದ ಕದಂಬವ ಬಳಿರೆ ಅವರ ಹೆಸರಿಲ್ಲದಂತೆ ದಂಸಗೈಯು ಪರ್ಯಾಂತರ ಎನ್ನ ಮನವು ಸಂತೋಷವಾಗುವುದು ನಾರಿ. ಬಿಡ ಬಿಡ ನಿನ್ನ ವೈಕುಂಠಕ್ಕೆ ದಾರಿ. ನಾನು ಬಂದಿರುವೆನಲ್ಲ, ನಿನ್ನ ರೂಪವನ್ನು ತ್ಯಜಿಸುವುದಕ್ಕೆ. ಹೌದೇನೆ ಸುಂದರಿ? ಹೌದು ಪ್ರಿಯ. ಆಯ್ತು ಸುಂದರಿ. ದೃಷ್ಟನ ಶಿಕ್ಷಕ, ಶಿಕ್ಷಣ ಪಾಲಕ, ಮೇಲೇಸಿದೆ ಪಾಲಕ, ನಿನ್ನ ಪಡೆದ ಈ ಜನ್ಮ ಸಾರ್ಥಕ, ನಿನ್ನ ಪಡೆದ ಈ ಜನ್ಮ ಸಾರ್ಥಕ. ಆಹೋ ದೇವ, ಏಲೇ ದೇವಿ, ಖಂಡ ಪಿಂಡ ಬ್ರಹ್ಮಾಂಡಕ ನಾಯಕನಾದ ನೀನೇ ಕೋಪಗೊಂಡರೆ ನಿನಗೆ ಹೇಳುವರು ಯಾರು? ರಾಕ್ಷಸರ ಈ ರೀತಿ ಮಾಡುವರಲ್ಲೇ ಸುಂದರಿ. ಆತ ಹೇ ಕಾಂತೆ, ನಿನ್ನ ಕೋಪವನ್ನು ಸೇರಿಸು ಸತಿಯಾದ ಎನ್ನ ಮಾತನ್ನು ಕೇಳರನ್ನ ಬುದ್ಧಿ ಸಂಪನ್ನ. ಏಲೇ ಪೂರ್ಣ ಚಂದ್ರನಂತೆ ಪ್ರಾಚಿಸುವ ಮುಖ ಚಂದ್ರಬಿಂಬೆ, ನಾನು ಮಾಡುವಂತ ಕಾರ್ಯವು ಇನ್ನೂ ಬಹಳ ಇರುವುದು. ಈ ಭೂಮಂಡಲಕ್ಕೆ ಮುಸುಕಿದಂತೆ ಕಾರ್ಗತ್ತನ್ನು ಕಳೆಯಲು ಬಳಿರೆ ಸೂರ್ಯನ ಉದಯಿಸಿ ಬಂದಂತೆ ದಾನವಂತರು ಧ್ವಂಸ ಮಾಡಲು ನರಸಿಂಹನಾಗಿ ನಾನು ಅವತರಿಸಿ ಬಂದಿರುವೆ. ಎಲೆ ಪ್ರಾಣ ಸುಂದರಿ, ಈ ತೆರಿಗೆ ಮಿತಿ ಮೀರಿದ ಅಗಮರಂಬಾಸುರರ ಕುರಿಗಳ ಚಿರವನ್ನು ತರುದು ಈ ಅನ್ನ ಹತ್ತಿರಕ್ಕೆ ಬಾರದಿರು ನಾರಿ. ಬಿಡ ಬಿಡ ನಿನ್ನ ಅಂತಃಪುರಕ್ಕೆ ದಾರಿ. ಕಾಂತೆ, ನನ್ನ ಪಂಥವನ್ನು ಬಿಡುವುದಿಲ್ಲವೇ? ಸರ್ವತಾ ಬಿಡುವುದಿಲ್ಲ. ಬಿಡಬೇಕು ಪ್ರಿಯ, ಸರ್ವತಾ ಬಿಡುವುದಿಲ್ಲ. ನಾನು ನಿನ್ನ ಪ್ರೀತಿಯ ಸತಿಯಲ್ಲವೇ? ಇಲ್ಲ ಅಂದವರು ಯಾರು ಸುಂದರಿ? ಸತಿಯ ಮಾತು ಕೇಳಬೇಕು. ಸರ್ವತಾ ಕೇಳುವುದಿಲ್ಲ. ಹೇಳುವುದಿಲ್ಲವೇ? ಸರ್ವತಾ ಕೇಳುವುದಿಲ್ಲ. ಈ ಅವತಾರವನ್ನೇ ಬಿಡುವುದಿಲ್ಲ. ಆ ರಾಕ್ಷಸರನ್ನು ಸಂಹಾರ ಮಾಡುವೋಸ್ಕರ ನಾನು ನೀನು ಹೇಳುವ ಮಾತು ಸರ್ವತಾ ಕೇಳುವುದಿಲ್ಲ. ಸಂಹಾರ ಮಾಡಿರ್ರಿ ಅಲ್ಲ, ಇನ್ನ ಇರೋರಲ್ಲ ಸುಂದರಿ. ಇನ್ನ ಇರುವರೇ? ಹೌದು ಸುಂದರಿ.
ಪುರುಷೋತ್ತಮನೇ ಎನ್ನ ಪ್ರಿಯ ಸುಂದರನೇ ಎನ್ನ ಮಾತು ಕೇಳೋ ಬಣ್ಣದ ಬರನೆ ನಿನ್ನ ರೂಪ ಚರಿಸೋಳನೆ ನಿನ್ನ ರೂಪ ಚರಿಸೋಳನೆ ಎನ್ನ ಮಾತು ಕೇಳೋ ಬಣ್ಣದ ಬರನೆ ಸೇರಿದ ರೂಪವ ಚಲಿಸೋಳನವನು ಸೇರಿದ ರೂಪವ ಚಲಿಸೋಳನವನು ಎನ್ನ ಮಾತು ಕೇಳಲಿ ಬಣ್ಣದ ಧರಣಿ ಎನ್ನ ಮಾತು ಕೇಳಲಿ ಬಣ್ಣದ ಧರಣಿ ಪ್ರಿಯರೇ ನಿನ್ನ ರೂಪ ಚಂದ್ರ ಪ್ರತಾಪ ಆಹೋ ರಮಣ ಹೇ ರಮಣಿ, ನೀನು ಈ ರೀತಿ ಒಂದೇ ಹಠವನ್ನು ಹಿಡಿದು ಕುಂತರೆ ಜಗತ್ತು ಹಿಡಿಯುವುದೇ ಏಲೇ ಸುಂದರಿ, ಸುಂದರ ರಾಕ್ಷಸರ ಈ ರೀತಿ ಮಾಡಿವರಲ್ಲ ನಿನಗೆ ಒಪ್ಪಿಗೆ ಆಗಿದ್ದ ಹೇಗೆ? ಪ್ರಿಯ ಏಲೇ ಪ್ರಿಯ ಸುಂದರಿ, ನಿನ್ನ ಖರ್ಚನಿಗೆ ಸರ್ವ ಪ್ರಾಣಿಗಳು ನಾಶವಾಗಿ ಬಿಡುವರು ಹೌದೇನ ಸುಂದರಿ? ನಿನ್ನ ಉಗ್ರ ರೂಪವನ್ನು ನೋಡಿ ದೇವತರೆಲ್ಲರೂ ಮನವನ್ನು ಭವಿಲುಗೊಂಡು ಭಯಗಸ್ತು ಅಡಿಗೆ ಕುಳಿತಿರುವರು. ಅಡಿಗೆ ಕುಳಿತರೆ ನಾನೇನು ಮಾಡಬೇಕು? ಕಾಂತ ಹೇ ಕಾಂತೆ, ಸತಿಯಾದ ನನ್ನ ಮಾತನ್ನು ಕೇಳು. ನಿನ್ನ ಅವತಾರವನ್ನ ಬಿಟ್ಟು ವೈಕುಂಠಕ್ಕೆ ಹೋಗನೆ ನಡಿ ಪ್ರಿಯ ಮಗುವನು ಕೈಯ. ಏಲೇ ನೀರ ಸಾಕ್ಷಿ, ಬಿಡು ನಿನ್ನ ಅಪೇಕ್ಷೆ. ಏಲೇ ಲಕ್ಷ್ಮಿ, ಬರೀ ಬರಿಯಿಂದ ನಿನ್ನ ಬಾಗಿಲಿಗೆ ಬರುವುದು ನಿನಗೆ ಕೇಳು. ಎಲೈ ಮೂಡಲೇ ಹಾಗೆ ನಿನ್ನ ಎಣ್ಣೆಗೆ ಉಪ್ಪು ರೋಸ್ ಹಾಕಿ ನಿನ್ನನ್ನು ಕೊಂದು ಬಿಡುವೆ. ಎಲೆ ಸುಂದರಿ, ನೀನು ಬಗೆ ಬಗೆಯಿಂದ ಗೋಳಾಡಿದರೆ ಗೋಳು ಮುಟ್ಟು ಬಳಿರೆ ನಾನು ಮಾಡುವಂತ ಕಾರ್ಯವು ಮುಗಿದ ಮೇಲೆ ನಾನೇ ವೈಕುಂಠಕ್ಕೆ ಬರುವೆ. ಇನ್ನು ಹೆಚ್ಚಿಗೆ ಮಾತನಾಡಬೇಡ ರಮಣಿ, ಕಲಕೀರವಾಣಿ. ಕಾಂತ ಕಾಂತೆ, ಇನ್ನು ನೀನು ಮಾಡುವ ಕಾರ್ಯವೂ ಇರುವುದೇ? ಇನ್ನು ಬಹಳ ಇರುವುದು ಸುಂದರಿ, ಬಹಳ ಇರುವುದು. ಹೌದು ಸುಂದರಿ. ಹೇಗ ಬರೋದಿಲ್ಲ? ಏನೇ ಸುಂದರಿ, ಹೇಗ ಬರೋದಿಲ್ಲವೇ? ಎಷ್ಟು ಮಾತ್ರಕ್ಕೂ ಬರುವುದಿಲ್ಲ. ಜಗದೇ ಕಾನಾಥ ಏ ಪುಣ್ಯ ಚರಿತ ಎನ್ನ ಮೊರಕೇಳ ಪರಮ ಪುರಿತ ಎನ್ನ ನುಡಿ ಕೇಳು ಓ ಪ್ರಾಣನಾಥ. ದೇವ, ಏನೇ ದೇವಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜಗದೇ ಕಾನಾಥ ಬಿಡುವುದಿಲ್ಲ. ಅದು ಯಾಕೆ ಬಿಡುವುದಿಲ್ಲ? ನಾನು ನಿನ್ನ ಹರ್ತ ದೇಹಕ್ಕೆ ಮಾತ್ರ ಅಲ್ಲವೇ? ಎಚ್ಚರ ದೇವತೆಗಳನ್ನು ರಕ್ಷಿಸುವನು ರಾಕ್ಷಸರನ್ನೆಲ್ಲ ಬಳಿರೆ. ಪ್ರಿಯ, ಪ್ರಿಯ ಸುಂದರಿ, ಒತ್ತು ಓಡಿಸಿದ ಆಯಿತು. ಒಂದು ಇನ್ನು ಅವತಾರವನ್ನು ಬಿಡು. ಅದು ಯಾಕೆ ಬಿಡ?
ಮಾಡಬೇಕು. ಸತಿ ಮಾತು ಬಿಡುವೆಯ ಎಲ್ಲಿಗೆ ಸುಂದರಿ? ವೈಕುಂಠಕ್ಕೆ ಸರ್ವದಾ ಬಿಡುವುದಿಲ್ಲ, ಬರುವುದಿಲ್ಲ. ಬರುವುದಿಲ್ಲ. ಹೌದು ಸುಂದರಿ. ಇಲ್ಲೇ ಇರುವೆಯ ರಾಜೇಶ್ವರನ ಮತ್ತು ಓಡ್ಸವರಿಗೆ ನಾನು ಸರ್ವದಾ ಬರುವುದಿಲ್ಲ. ಜಗವೇ ಕನಾದ ನನ್ನ ಮರೆ ಕೇಳು ಪರಮ ಪುರುಷ ಜನ ನುಡಿ ಕೇಳು ಪ್ರಾಣನಾದ ಜಗವೇ ಕನಾದ ಕಾಂತ ಮೇಲೆ ಕಾಂತೆ. ಕುಣಿಯೋದು ಸಾಕು. ಅದು ಯಾತಕ್ಕೆ ಸಾಕು? ಕುಣಿವೆಯ ಸಹಜವಾಗಿ ಕುಣಿವನು. ನನ್ನ ಮಾತು ಕೇಳುವೆಯ ಸರ್ವದಾ ಕೇಳುವುದಿಲ್ಲ, ಕೇಳುವುದಿಲ್ಲ. ಕೇಳುವುದೇ ಇಲ್ಲ. ಕುಡಿಯುವುದು ಮಾತ್ರ ಕುಡಿಯುವುದು. ಹೌದು ಸುಂದರಿ. ಯಮ್ಮ ಸಿಟಿ ಬಂದನ್ ಬಿಡಂಗಿಮ್ಮ ಬಂದ ಬರ್ಲತ್ತಾಗ ಕರೆಂತೆ ಕರ್ಜಲ್ಲ ಯಾರು ಮಾಡಿದೇನೈತೆ ಬಂದ ಬರ ಕಾಂತ ಹೇ ಕಾಂತೆ, ನಾನು ಎಷ್ಟು ಹೇಳಿದರೂ ನಿನ್ನ ಹಠವನ್ನು ಬಿಡಲಿಲ್ಲ. ಸರ್ವದಾ ಬಿಡುವುದಿಲ್ಲ. ಪ್ರಾಣೇಶ್ವರ ಪ್ರಾಣ ಸುಂದರಿ. ಚಂದ್ರನಿಲ್ಲದ ಆಕಾಶದಂತೆ ಹಿರಿಯರಿಲ್ಲದ ಅರಮನೆಯಂತೆ ನಾನಿರುವನಲ್ಲ. ದೇವರಿಲ್ಲದ ಮಂದಿರದಂತೆ ನೀರಿಲ್ಲದ ವೈಕುಂಠದಲ್ಲಿ ನಾನು ಹೇಗೆ ಕಾಲ ಕಳೆಯಬೇಕು? ನಾನೇ ದೇವತಾ. ಪ್ರಿಯ ಹೇಳೆ ಪ್ರಿಯ ಸುಂದರಿ. ನೇನು ವೈಕುಂಠಕ್ಕೆ ಬರುವ ಪರ್ಯಂತರ ನಾನು ಹೋಗುವೆನು ಕಾಂತ ಗುಣವಂತ. ಊಟದ ಮಂದಾರ ಪುಷ್ಪವೇ ತಡ ಮಾಡಿದ ಬರುವನ್ನು ವೈಕುಂಠಕ್ಕೆ ಸೇರಿದನವೇ. ಹೇಳೆ ಸುಂದರಿ. ಮೆಚ್ಚಿದೆ ಮೆಚ್ಚಿದೆ ನಿನ್ನ ಗುಣವು. ಹೇಳೆ ಸುಂದರಿ. ನಿನ್ನ ಮನೋ ಇಷ್ಟದಂತೆ ಉಗ್ರ ರೂಪವನ್ನು ಬಿಟ್ಟು ಶೀಘ್ರದಿಂದ ಬಂದು ಬಿಡುವೆ. ಈಗ ನಿನಗೆ ಅಭಯಸ್ಥವನ್ನು ಕೊಡುವೆ. ಹೇಳೆ ಸುಂದರಿ. ಎನ್ನ ಭಕ್ತನಾದ ಪ್ರಹ್ಲಾದರಿಗೆ ವರವನ್ನು ದಯಪಾಲಿಸಿ ಕ್ಷಣ ಮಾತ್ರಗಳು ಬಂದು ಬಿಡುವ ರೂಪವತಿ ಎನ್ನ ಸೌಭಾಗ್ಯವತಿ. ಬೇಗನೆ ಬಂದರು. ಸರ್ವತಾ ಬಂದು ಬಿಡ್ತೇನೆ. ಯಮ್ಮ ಬರ್ತನ ಬಾಂಗೆ ಮ್ಯಾಗ ಮಾತಿ ಮಾತಾಡ ಒಳ್ಳೆ ಜೀವದನ ಪಾಪ ಚೆನ್ನಾಗಿಲ್ಲ. ಓ ಪ್ರಿಯತಮ ಪ್ರಿಯತಮ ಹೇಳೆ ಸುಂದರಿ ಬಂದಿರುವನಲ್ಲ. ಪ್ರಿಯತಮ ಬಂದೆಯಾ? ಬಂದೇನೆ ಸುಂದರಿ. ಹಾಗಾದ್ರೆ ಹೋಗೋಣನೆ ಎಲ್ಲಿಗೆ ಹೋಗೋಣ ಸುಂದರಿ? ವೈಕುಂಠಕ್ಕೆ. ಹೋಗುವನು ನಡೆ.
ಕಾಂತ ಹೇ ಕಾಂತೆ, ಸಂತೋಷವಾಯ್ತೆ? ಸಂತೋಷವಾಗಿದೆ ಸುಂದರಿ. ಮತ್ತೇಕೆ ತಡ? ನನ್ನ ಭಕ್ತನನ್ನು ನೋಡುವುದಕ್ಕೋಸ್ಕರ ಹೊರಡುವನು ಸುಂದರಿ. ಭಕ್ತನನ್ನು ನೋಡಿ ಅತಿ ಬೇಗನೆ ವೈಕುಂಠಕ್ಕೆ ಬಂದು ಬಿಡು. ಬರುವನು ಸುಂದರಿ. ಹೇಳ ಸಂತೋಷದಿಂದ ಹೋಗಿ ಬಾ. ಹೌದಮ್ಮ, ಈಗ ಆನಂದ ಆಗ್ಬಿಡ್ತೆ ಬೋರ್ನಿಗೆ. ಅಹೋ ಶ್ರೀಮನ್ನಾರಾಯಣ, ಈ ಪೀಠವನ್ನು ಅಲಂಕರಿಸಿರಿ. ಸಂತೋಷವಾಗಿ ಕುಂದುವನು ಬಾಲಕನೇ. ದೇವೋತ್ತಮನೇ, ನಿನಗೆ ಮಂಗಳವಾಗಲಿ ಬಾಲಕನೇ. ಚೇತನ ರೂಪವಾದ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಸರ್ವೇಶ್ವರ, ಸಕಲ ಸದ್ಗುಣ ಸಂಪೂರ್ಣ ನೀನು. ಶ್ರೀಹರಿಯೇ ನಿನಗೆ ನಮೋ ನಮಃ. ಸಕಲ ಮಾನವ ಶರೀರಗಳಿಗೆ ನೀನೇ ಮಹಾಪುರುಷನು, ನೀನೇ ಮಹಾಪ್ರಭು. ಎಲ್ಲರನ್ನು ಸಾಕ್ಷಾತ್ಕರಿಸಬಲ್ಲ ಸರ್ವೇಶ್ವರ ನಿನಗೆ ನಮೋ ನಮಃ. ಶ್ರುತಿ ಪುರಾಣಾದಿಗಳಲ್ಲಿ ನೀನೇ ಪರಮ ಪುರುಷನು, ಪುರುಷಾರ್ಥ ಪ್ರದಾಯಕನಾದ ಶ್ರೀಹರಿಯೇ ನಿನಗೆ ನಮೋ. ಎಲೈ ಹಿರಣ್ಯ ನಂದನ ಲಾಲಿಸು ಎನ್ನಯ ವಚನ. ಎಲೈ ಬಾಲಕನೇ, ನಿನ್ನ ಭಕ್ತಿಗೆ ಒಲಿದು ನಾನು ಪ್ರಸನ್ನನಾದನು. ನೀನು ಏನು ವರ ಬೇಡುತ್ತೀಯ ಬೇಡುವುದು,
ಈ ಕ್ಷಣದೊಳು ಕೊಡುವನು ಭಕ್ತ ಶ್ರೇಷ್ಠನೇ, ಹೇಳು ನೀನು ಬೇಗನೆ. ಅಹೋ ಭಕ್ತ ರಕ್ಷಕನಾದ ಅಚ್ಯುತ, ಎಷ್ಟು ವರ್ಣಿಸಿದರೂ ತೀರದು ಈ ನಿನ್ನ ಚರಿತ್ರೆ. ಹೌದೇನು ಬಾಲಕ? ಅಂದ್ರೆ ಆಗೋ ಬಾಲಕನೇ, ಪಿಂಡ ಅಣ್ಣು 7 ತೃಣಗಾಷ್ಟ್ರಗಳಲ್ಲಿ ನೀನೇ ಅಡಗಿಕೊಂಡಿರುವಾಗ ನಿನ್ನನ್ನು ಏನೆಂದು ಹೊರಬೇಡಲಿ? ಅಹೋ ದೇವ, ಆಗೋ ಭಕ್ತನೇ, ನಿನ್ನ ಕರುಣ ಕಟಾಕ್ಷದಿಂದ ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ, ಬೆಂಕಿ ಸುಡಲಿಲ್ಲ, ವಿಷವು ಸಾಯಿಸಲಿಲ್ಲ. ಹೌದೇನು ಬಾಲಕನೇ? ಎನ್ನನ್ನು ಅನಂತ ಕಷ್ಟಗಳಿಂದ ಪಾರು ಮಾಡಿದ ಸರ್ವೇಶ್ವರ, ನಿನ್ನನ್ನು ನಾನು ಏನೆಂದು ಹೊರಬೇಡಲಿ? ಎನ್ನ ಶರೀರ ಇರುವವರೆಗೂ ನಿನ್ನ ಮಂಗಳಗೀತೆಯನ್ನು ಸ್ಮರಿಸುವಂತೆ ಮಾಡು ದೇವ. ನಿನ್ನ ಇಷ್ಟದಂತೆ ಆಗಲಿ ಬಾಲಕನೇ. ಮಾತು ತನಯ ಕೇಳು ಎನ್ನಯ ನುಡಿಯ. ನಿನ್ನ ಜನಕನು ಮತ್ತು ನಿನ್ನ ಚಿಕ್ಕಪ್ಪನು ಬೇರೆ ಯಾರೂ ಅಲ್ಲ, ನನ್ನ ವೈಕುಂಠ ದ್ವಾರ ಪಾಲಕರಾದ ಜಯ ವಿಜಯರು. ಆಗೋ ಬಾಲಕನೇ, ಹಿಂದಕ್ಕೆ ಒಂದಾನೊಂದು ದಿನ ಸನೇಕ ಸಾನದಿಂದ ಮುನಿ ಕುಮಾರರು ಎನ್ನ ದರ್ಶನಕ್ಕೆ ಬಂದಾಗ ತಡದಿದ್ದಕ್ಕೆ ಶಾಪಗ್ರಸ್ತರಾಗಿ ಈ ಭೂಮಿಯ ಮೇಲೆ ರಾಕ್ಷಸರಾಗಿ ಹುಟ್ಟಿ ಬಂದರು. ಇನ್ನು ನಿನ್ನ ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಾಗಿ ಬೇರೆ ವರವನ್ನು ಬೇಡು ಭಕ್ತನೇ, ಅತಿ ಶ್ರೇಷ್ಠನೇ. ಮತ್ತೇನು ಭೂಪತಿ? ಈ ದೊರೆಯಲ್ಲಿ ದೇವತೆಗಳಿಗೆ ಅಪ್ರಿಯನಾದ ದೈತ್ಯರಾದ ಹಿರಣ್ಯಕಶಪರನ್ನು ಸಂಹಾರ ಮಾಡಿದೆ. ಲೋಕ ಕಲ್ಯಾಣಕ್ಕಾಗಿ ಉಗ್ರ ನರಸಿಂಹನ ಅವತಾರವನ್ನು ಬಿಟ್ಟು ಬಿಡುವೆ. ಬಳಿರೇ ಎಲೈ ಸಾರಥಿ ಭೂಪತಿ, ನರನಾರಾಯಣರ ಅವತಾರವನ್ನು ದೊಯ್ಯುವುದಕ್ಕೆ ಎನ್ನ ವೈಕುಂಠದಿಂದ ರಥವನ್ನು ಬಿಡುವಂತನಾದ ಸಾರಥಿ, ಅತಿ ಜಾಗ್ರತೆ. ನಾರಾಯಣ ಬಾಹುಬಲವನ್ನು ಕಳೆದುಕೊಂಡು ವೈರಿಗಳ ನಿಖರು ಮನ್ನವ ದೇವ ವೈರಿಗಳೆಂಬ ಮತೋನ್ಮತ ಗಜದ ಕುಂಭಸ್ಥಳವನ್ನು ಒಡೆಬಡಿದು ರಕ್ತ ಮಂ ಕಾಚುವ
ತೀರ ಆಸುರರಿಗೆ ಸಿಂಹ ಸ್ವಪ್ನವಾಗಿ ಮೆರೆಯುವ ಸೂರ ವೀರ ಪರಾಕ್ರಮ ಮುಂಭಾಗದೊಳ್ ನಿಂತು ಒಡೆಯರ ತಾವು ದಾರಂದು ವಿಚಾತ್ವ ನೀನು ದಾರು ಬಟ ಮುಂದೆ ನೋಡ ಎಣ್ಣೆಯ ಬಟ ಭೂಪತಿ ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮ ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತ ನಾನರಿಯೇ ಒಳಿರೇ ಎಲ್ಲ ಈ ಸಾರಥಿ ನಾವು ದಾರಂದರೆ ಸ್ಥಿತಿಯೊಳ ಯತಿಗಳು ಮಾಡುವ ಯಾಗ ಯಜ್ಞಾದಿಗಳಿಗೆ ಭಂಗ ತರುವ ಕರ್ಪೂರಾದಿಗಳ ಕತ್ತಿಯಿಂದ ನನ್ನೊಡ ನತ್ಯ ಕಡುವ ನೆತ್ತರ ಮಂಸೂರಿಸ ಹುತಾತ್ಮನಿಗೆ ಆಹುತಿಯನ್ನು ಕೊಟ್ಟು ಸಮತೃಪ್ತಿಯಾಗಿ ಪಡಿಸುವೆ. ಎಲ್ಲ ಸಾರಥಿ ಭೂಪತಿ ಇದು ಅಲ್ಲದೆ ಕದನವೆಂದರೆ ಕಾಲ್ಕೆದರುವುದು, ಎನ್ನ ಕರದೊಳಗಿನ ಕೋದಂಡ ಸಮರವೆಂದರೆ ಸರ್ಸವನ್ನಾಡುವುದು. ಎಲ್ಲ ಸಾರಥಿ ಭೂಪತಿ ಈ ಅನ್ನಯ ಪರಾಕ್ರಮದ ಭುಜಬಲು ದಂಡ ಭೂಮಂಡಲದ ಪುಟ್ಟಿದ ಬಳಿರೆ ನಾನೇ ವೀರಪ್ಪ ಚಂದ್ರಂಚಿ ಮೆರೆಯುವ. ಎಲ್ಲ ಸಾರಥಿ ಭೂಪತಿ ಅಂಡತನದಿಂದ ಅಂಡಲಿಗೆ ಬಂದರೆ ಸೀಳುವನ ಅವರ ಎದೆಯ ಮಾಂಸದ ಕಂಡ. ಎಲ್ಲ ಸಾರಥಿ ಭೂಪತಿ ಈ ಅನ್ನಯ ಸಿಂಹ ಗರ್ಜನಕ್ಕೆ ಜೇಕಾರವ ಕಂಡು ಇಮಿಗರಿಗೆ ನೊಡಗಿತು, ಭುವನು ಬಿರಿಯಿತು, ವಾರಿದು ಉಕ್ಕೇರಿತು, ವಾಯುಮಂಡಲ ಒಯ್ದಾಡಿತು, ಬಳಿದೆ ಬಡಿಸಿತು. ಸಾರಥಿ ಭೂಪತಿ ಈ ಭೂಮಿಯಲ್ಲಿ ಹುಟ್ಟಿದ ಯಾವ ಜೀವರಾಶಿಗಳು ನಿರ್ಧರಗಾದವು. ಎಲ್ಲ ಸಾರಥಿ ದೇವಾ ಈ ಅನ್ನಯ ವೀರ ಅರ್ಪಟದ ಬಟ ಟೋಪವನ್ನು ಕಂಡು ಕಷ್ಟ ಕಾದಿಗಳು ಬಳಿರೆ ಕಡಿತರಾಗಿ ಬಾಂಧವದಲ್ಲಿ ಮುಚ್ಚಿಟ್ಟುಕೊಂಡರು. ಎಲ್ಲ ಸಾರಥಿ ಭೂಪತಿ ಅಂತರಿಕ್ಷದಲ್ಲಿರ್ಪ ನಕ್ಷತ್ರ ಬಳಗವು ಬಳಿರೆ ಈ ಎಲ್ಲ ಸಾರಥಿ ಈ ಸೃಷ್ಟಿಯೊಳ ಶ್ರೇಷ್ಠ ನನ್ನನಿಸಿದ ಧರ್ಮ ಭೂಪಾಲನ ಸುಕುಮಾರ ಮೂರ್ತಿ ದೇವಿ ಅಮ್ಮನವರ ಗರ್ಭಾಬ್ದ ಸುಧಾಕರ ವೀರ ಜಗದ್ದೀಕರ ತ್ರೈಲೋಕ ಸೂರ ಮಹಾರಾಜನೆಂದು ವೈರಿಗಳೆಂಬ ನರ ಕುರಿಯ ಎದೆ ಗುಂಡಿಯ ಸರ್ರನ ಸೀಳಿದವು. ಬಳಿರೆ 1000 ಓಳಾಗುವಂತ ಜಯ ಬೇರೆ ವರ್ಷಲ ಈ ಸಾರಥಿ ಅತಿ ಜಾಗ್ರತೆ. ಹಾಗಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಭೂಪತಿ ವಸ್ತ್ರ ವೈದ್ಯ ಮತ್ತು ರತ್ನ ಮಾಣಿಕ್ಯ ಹೇಮ ಕಾಂಚನದಿಂದ ನಿರ್ಮಿತವಾದ ಕೈಲಾಸಮಂ ತಿರಸ್ಕರಿಸಿ ರಂಜಿಸಿ ಪ್ರಾಜಿಸುವ. ಎಲ್ಲ ಸಾರಥಿ ಭೂಪತಿ ಈ ಶೃಂಗಾರವಾದ ಸಭಾ ರಂಗ ಮಂಟಪಕ್ಕೆ ದಿಗ್ವಿಜಯಗೈದ ಅಂದವೇನೆಂದು ಚಂದದಿಂದ ವಂದನೆಯ ಮಾಡಿ ಕೇಳುತ್ತಿರುವಿಯಾ? ಹೌದು ದೇವ. ಎಲ್ಲ ಈ ಚತುರಮತಿಯುತನಾದ ಚಾರನೆ ಹಾಗಾದರೆ ಆಲಿಸು ಬೇಗನೆ. ಪರ್ವತ ಶಿಖರಕ್ಕೆ ಹೋಗಿ ಚಂದ್ರಶೇಖರಂ ಕುರಿತು ಈ ಉಗ್ರವಾದ ತಪಸ್ಸನ್ನು ಆಚರಿಸಿಕೊಳ್ಳುವುದಕ್ಕಾಗಿ ಬರೋಣವಾಯ್ತು ಕಂಡಿಗೆ ಸಾರಥಿ. ತಿಳಿದೇ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದೇವ ತಾವು ದಾರಂದು ಕೇಳದೆ ಬಂದವರಂ ದಾರಂದು ಕೇಳ ದೊರೆಯೇ ಭಾಗ್ಯ ಸರಿಯೇ. ಉಡುಗು ಸಿಡಿಲಿನ ಆರ್ಭಟಕ್ಕೆ ಕಾರ್ಮೋಡವನ್ನೇ ಬೆರಗಾಗುವ
ಕಂದ ಹಣ ಈ ಪಡವಿ ಪಾಲಕರೆಂಬ ಜಡಮತಿಗಳು ಕಡನೆ ನಡುಗುತ್ತ ಗುಡ್ಡ ಗೌಹಾರಗಳಲ್ಲಿ ಅಡಿಕೊಂಡರು ಮಾನವ ದೇವ ಎನ್ನಯ ಮತ್ಕರ ಆಕೃದಳು ವೀರಾಕೃತಿ ಭೋರ್ಕರೆಯುವ ಮಂಡಲಾಕೃತಿ ಮೃಪುಕುಲ ಗರ್ಭ ಈ ಮಾಡುವ ಜನರಂ ಗರ್ಭಿಸಿ ಸಜ್ಜನರಂ ಸಂರಕ್ಷಿಸುವ ಹಣ ಸೌಜನ್ಯನಂ ದಾರಂದಿ ವಿಚಾರಿಸುವ ನೀನು ದವನಲೈ ಬಡೋರ್ ಮಕಡಮಣೆ ಬಂಗಾರಗಣೆ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ ಏರಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ನಾವು ದಾರಂದನೆ ಯಾರು ದೇವ ಭಾರತ ದೇಶದಲ್ಲಿರುವುದು ಕರ್ನಾಟಕವೆಂಬ ರಾಜ್ಯ ಆ ರಾಜ್ಯದಲ್ಲಿರುವುದು ಬಳ್ಳಾರಿ ಜಿಲ್ಲೆ ಎಂಬ ನಗರ ಆ ನಗರದಲ್ಲಿರುವುದು ಒಂಡೂರು ತಾಲೂಕು ಎಂಬ ಚಾರ ಆ ಚಾರದೊಳಗಿರುವುದು ಈ ಧರಣಿ ಮಂಡಲದೊಳ ಅತ್ಯಧಿಕರು ಮದೋನ್ಮತ್ತರಾಗಿ ಒಪ್ಪುಕೊಂಡಿರುವ ದೈತ್ಯಾದಿಗಳ ಶಿರಗಳನ್ನು ಕಳೆದ ಚಿತ್ರ ಮಾನವ ಇದೇನಿದೆ ವಿಚಿತ್ರವಾಯಿತಂದು ಮೇಘ ಮಂಡಲ ಮಾಡಿ ಮಲಗಿದ ಸಿಂಧೂರಿನ ಮುಖವು ಕಂದಿ ಕುಂದಿ ಕಪ್ಪಾಗಿ ಪಶ್ಚಿಮ ಸಾರಥಿ ದೇವ ಇದು ಅಲ್ಲದೆ ಕಾಮ ಕ್ರೋಧಾದಿಗಳೇ ಎನ್ನೆ ಶತ್ರುವು ಭಗವಂತನ ಜ್ಞಾನೋಪದೇಶಗಳೇ ಎನ್ನ ಮಿತ್ರವು ಪ್ರಕೃತಿಯ ಎಣ್ಣೆ ರೂಪವು ಅಗ್ನಿಯ ಎಣ್ಣೆ ರೋಷವು ಮೇಘಮಂಡಲವೇ ಎಣ್ಣೆ ಕುಂಭಸ್ಥಳವು ಭೂತಾಳವೇ ಎಣ್ಣೆ ಪಾದತಳವು ಗುಡುಗು ಸಿಡಿಲುಗಳೇ ಎಣ್ಣೆ ನಗುವು ನಕ್ಷತ್ರ ಸಮೂಹ ಎಣ್ಣೆಯ ಆಭರಣವು ಸೂರ್ಯ ಚಂದ್ರ ಎಣ್ಣೆಯ ನಯನವು ಗರುಡ ವಾಹನನೇ ಎಣ್ಣೆಯ ರಥವು ಪ್ರಭಾಂಜನವೇ ಎಣ್ಣೆಯ ಕುದುರೆಯವು ಸಾರಥಿ ಭೂಪತಿ ಸಿರಿಯ ಎಣ್ಣೆ ದಾಸಿಯು ಮೋಕ್ಷ ಎಣ್ಣೆ ಕರೆದೊಯ್ಯಿನ ಆಯ್ದು ಸಾರಥಿ ಭೂಪತಿ ಧರ್ಮವೇ ಎಣ್ಣೆ ತಂದೆಯು ಸತ್ಯವೇ ಎಣ್ಣೆ ತಾಯು ಸಾರಥಿ ದೇವ 24 ಗುರುಗಳ ಜ್ಞಾನೋಪದೇಶ ಪಡೆದ 64 ವಿದ್ಯದ ಸುಪ್ರಸಿದ್ಧ ಸಿಂಹರಾಜನ ಶಬರಿಯ ಮೂರ್ತಿ ದೇವಿ ಅಮ್ಮನವರ ಕಲ್ಪಾಬ್ಜ ನಡೆಸಿದ ಆ ಸಾರಥಿ ದೇವ ನರಹರಿಯ ಅನುಜ ಸಿಂಹನಾರಾಯಣನಂದು ಅಡಿಗಡಿಗೆ ತಡ ಮಾಡದ ಜಯ ತಡಂಗೂರು ಓಡಿಸುವಂತ ನಾವು ಸಾರಥಿ ಓಡಿಸಿದೆ ಬೇರೆ ಜಾಗೃತಿ ವೀರ ನರಸಿಂಹ ನಾರಾಯಣರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಒಳ್ಳೆಯ ಸಾರಥಿ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ ಹೌದು ದೇವ ಮಂದ ಮಾರುತನಿಗೆ ಚಂದ ಹಾಗೆ ಬೀಸುವ ನಾನಾ ತರಹದ ಹೂಗಳನ್ನು ನೋಡಿದ್ಯಾ ನೋಡಿದಿಲ್ಲ ದೇವ ಗುಲಾಬಿ ಪಾರಿಜಾತ ಮಲ್ಲಿಗೆ ಹೂಗಳು ಎಷ್ಟು ಸಂಭ್ರಮದಿಂದ ಪರಿಶೋಧಿಸುವ ನೋಡು ಹೌದು ದೇವ ಆ ಸಾರಥಿ ಭೂಪತಿ ಈ ಸುಗಂಧದ ವನದ ವರ್ಣಯಂ ಎಷ್ಟೆಂದು ವರ್ಣಿಸಲಿ ಇಂಥ ಸುಂದರವಾದ ಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಇಂದಿನ ದಿನ ನಾನು ಒಂದು ತತ್ಕಾರ್ಯ ನಿಮಿತ್ತ ನಮ್ಮ ಆಕ್ರದಿನ ಒಡಗೂಡಿ ಈ ಸಭಾ ಮಂಟಪಕ್ಕೆ ಬರೋಣವಾಯಿತು ಖಂಡಿಯ ಸಾರಥಿ ನಮ್ಮ ನಿಮ್ಮಿಷ್ಟದಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ
ತೆಗಿಯೋಣ, ಕಡೆ ತೆಗಿರಿ, ಆರುಗಳು ಕಡೆ ತೆಗಿರಿ. ಉಪ್ಪರ್ ಶರ್ಮೆಯವರು ನಾರಾಯಣ ಪತ್ರಿ ಗುಲಾಬಿ ಅವರು ಬಹುಮಾನ ಪ್ರಕಾರ ಮಾಡುತ್ತೆ. ಅಹೋ ಆಗ್ರಜ ಎನ್ನದೊಂದು ನುಡಿಲಾಲಿತು. ಚೆನ್ನಾಗಿ ಹೇಳು. ಪ್ರಬಲನಾದ ತಮ್ಮ ನಾರಾಯಣ ನರಹರೇ ನಾರಾಯಣಾಂಶ ಸಂಭೂತರಾದ ನಮಗೆ ಸರಿ ಸಾಮಾನ್ಯರಾದ ತೇಜವಂತರು ಜೀವಾತ್ಮರು ಯಾರಿರುವರು? ಯಾರು ಇಲ್ಲ ಆಗ್ರಜ. ಈ ಭೂಮಂಡಲದಲ್ಲಿ ಸತ್ಯ ಜ್ಞಾನ ತಪಸ್ಸುಗಳಲ್ಲಿ ಬಲ್ಲಿತರಾಗಿ ಬಳರೆ ವೈರಾಗ್ಯತೋಳ ಬಲಶಾಲಿಗಳಾಗಿ ಈ ಸೃಷ್ಟಿಗಳು ಉದಯಿಸಿದ ಬಳಿರೆ ಕೆಟ್ಟ ಗುಣದ ತಾಂಡವರನ್ನು ತಡೆಯಿಸಿ ದೇಷ್ಟರಾಗಿ ಮೆರೆಯುವ ನಮಗೆ ಸರಿಯಾರು ನಾರಾಯಣ ಆದಿಕ ಬರದುರಿಣ ನರಹರೇ ತಮ್ಮ ನಾರಾಯಣ ನಮ್ಮನ್ನ ಮೀರಿಸಬಲ್ಲ ಪೌರುಷವಂತರು ಈ ಧರಣಿಯಲ್ಲಿ ಹುಟ್ಟಿಲ್ಲ, ಹುಟ್ಟುವುದಿಲ್ಲ, ಹುಟ್ಟುವುದೇ ಇಲ್ಲ ನಾರಾಯಣ. ಹೇಗೆಂದರೆ ಅದು ಹೇಗೆ? ದಯಗುಣ, ಧರ್ಮಗುಣ, ವೇದ, ಮರಣ, ತಪಗುಣ ಮುಂತಾದ ನಿತ್ಯ ಸತ್ಯತ್ವದ ಸಕಾರ ರೂಪಿಗಳೇ ನಾವು. ಹೌದು ನಾರಾಯಣ. ಆಗ್ರಜ ಆಗೋ ಅನುಜ, ನಮಗೆ ಎದುರಾಗಬಲ್ಲ ಕಾರ್ಯಗಳಾದರು. ನಮಗೆ ಎದುರಾಗುವ ಕಾರ್ಯವು ಯಾವುದೂ ಇಲ್ಲ ನಾರಾಯಣ. ನರಹರೇ ತಮ್ಮ ನಾರಾಯಣ. ನರನೆಂದರೆ ಶರೀರ, ನಾರಾಯಣನೆಂದರೆ ಆತ್ಮ. ಹೌದು ಅನುಜ. ಆತ್ಮ ಶರೀರ ಆತ್ಮಗಳು ಒಂದಾದ ಮೇಲೆ ಬಂಧನವಿಲ್ಲ, ಭಯವಿಲ್ಲ. ಇಲ್ಲಿ ನಮಗೆ ಯಾರದು ಭಯವಿಲ್ಲ. ನಾರಾಯಣನ ಅವತಾರವು ಸತ್ಯ ಸಾಕ್ಷಾತ್ಕಾರಕ್ಕಾಗಿ, ದುಷ್ಟರ ಕಸಿನ ನಾಶಕ್ಕಾಗಿ. ಹೇಳಿದೆಯಾ ಅಣ್ಣ ನರಹರಿ? ಇದೇ ನೋಟೋ ನರನಾರಾಯಣರ ಗುರಿ. ಹಲವು ಜನರು ಮುತ್ತಿನಂತೆ ಮೆರೆಯುತ್ತಿರುವ ಅನುಜಾಸಿಕ ಮಣಿ ಚಿನ್ನದ ಕಣೆ. ಆಗ್ರಜ ಆಗೋ ಅನುಜ, ಆಗ್ರಜ ನಾನು ಪೇಳುವ ನುಡಿಗಳನ್ನು ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳ ಆಗ್ರಜ. ಅನುಜಾಗ್ರಣೆ ಆಗ್ರಜ ಗೋಳಿರೆ ಕರೆಸಿದ ಕಾರಣವೇನೆಂದರೆ, ಕಾರಣವೇನು ಆಗ್ರಜ? ನಾನು ಒಂದು ತಕ್ಕಾರಾರ್ಥವನ್ನು ನೆರವೇರಿಸಲು ನಿಮಿತ್ತ ಬಳಿರೆ ಆಲೋಚನೆ ಕೈಯುವುದಕ್ಕಾಗಿ ನಿನ್ನನ್ನು ಕರೆಸಿದನು ಅನುಜ. ಈ ಮಾತು ಸಹಜ. ಓ ನಕ್ಷತ್ರ ಒಳಗದ ರೋಹಿಣಿ ನಕ್ಷತ್ರದಂತೆ ವಿಪ್ರಾಜಿಸುವ ಪುಡ ವಿಪನಾದ ಅಣ್ಣಯ್ಯ. ಹಾಗೇನು ಚೆನ್ನಾಗಿ ಹೇಳು ನಾರಾಯಣ. ಆಗ್ರಜ ಆಗೋ ಅನುಜ. ಈ ಭೂಮಂಡಲದೊಳ ಈ ಭುವನ ಬ್ರಹ್ಮಾಂಡದೊಳ ಅಡಗಿದ
ನಕ್ಷತ್ರ ಏಯ್, ಅಣ್ಣ ನರಹರಿ ಆಹೋ ನಾರಾಯಣ. ಈ ಭುವನ ಬ್ರಹ್ಮಾಂಡ ಅಭಿವೃದ್ಧಿ ಭಾಗ ಮಾಡಿ ಆದಿಶೇಷನ ಎಡಾಳ ಅಡಗಿದ ನವರತ್ನಮಣಿ ತಪ್ಪದ ನಿನ್ನ ಪಾದದಡಿಯಲ್ಲಿ ತಂದೊಪ್ಪಿಸಲೇ ಒಪ್ಪಿಸಬೇಕು ನಾರಾಯಣ. ಇಲ್ಲವೇ ಮೇಘಮಂಡಲ ಪುಡಿ ಪುಡಿ ಮಾಡಿ ಬ್ರಹ್ಮನ ಭಜಿಸಲೇ ಅಹೋ ಅಗ್ರಜ ಆಹೋ ಅನುಜ. ವರುಣನಿಗೆ ಬಾಣ ಹೂಡಿ ಈ ಭೂಮಿಯ ಮಳೆಯನ್ನು ಸುರಿಸಲೇ ಹಳ್ಳಕೊಳ್ಳ ಒಂದಾಗುವಂತೆ ಮಳೆ ಬರುವಂತನ ಮಾಡು ತಮ್ಮ, ಇದೇ ನಿನ್ನ ನಿಯಮ. ಅಷ್ಟದಿಕ್ಪಾಲಕರೆಂಬ ಭ್ರಷ್ಟಾರ ಕೈ ಕಾಲುಗಳನ್ನು ಕಟ್ಟಿ ತಟ್ಟನ ಬುದನಕ್ಕೆ ತುಳಿಯಲೇ ಉಳಿಯಬೇಕು ನಾರಾಯಣ. ಮುಕ್ಕೋಟಿ ದೇವತೆಗಳನ್ನು ಕ್ಷಣ ಮಾತ್ರದಲ್ಲಿ ನಿನ್ನ ಪಾದದಲ್ಲಿ ತಂದೆಪ್ಪಿಸಲೇ ನನ್ನಿಂದಾಗುವಂತ ಕಾರ್ಯ ದಾವಲಿರುವುದು ಅಣ್ಣ, ನೆರವೇರಿಸಿಕೊಳ್ಳುವ ಈ ಕ್ಷಣ ಎಲ್ಲರೇ ಅಸಹಾಯ ಸೂರನಾದ ಅನುಜ, ನಮಗೆ ಎದುರಾಗಿ ನಿಲ್ಲುವ ಅಧಮರು ದಾರಿ ಇಲ್ಲ ಅಗ್ರಜ. ಈ ಮೇಟಿನ ಒಳಗೆ ಅಜ್ಞಾನ ಹೊಸದಿಂದ ತೆಗೆಗೆ ಮಪ್ಪನ್ನೇರಿ ಕೊಪ್ಪಿನಿಂದ ನೇಪರಕ್ಕೆ ಬಂದರೆ ಅಂದರೆ ಕೊಪ್ಪನ್ನು ಇಬ್ಬಾಗ ಮಾಡಿದರೆ ಮಾಡಬೇಕು ಅಗ್ರಜ. ಓ ಅನುಜ, ಅಗ್ರಜ ನಾನು ಮಾಡುವ ಕಾರ್ಯಾರ್ಥವೇನೆಂದರೆ ಏನಾಗ್ರಜ? ಈಗ ಗಂಧಮಾನ ಪರ್ವತಕ್ಕೆ ಹೋಗಿ ಚಂದ್ರಶೇಖರನ ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸಿ, ಅಗೋ ನಾರಾಯಣ, ಹರಹರೇ ಕೈಯಲ್ಲ ಪದಯಂ ದೊರಕಿಸಿಕೊಳ್ಳುವುದಕ್ಕೆ ಹೋಗೋಣ ನಡಿ ಅನುಜ. ಈ ಮಾತು ಸಹಜ. ಓ ಕೊಡಿ ಪಾಲಕರಿಗೆ ಒಡೆಯನೆಂದೆನಿಸಿದ ಅಣ್ಣ ನರಹರಿ. ತಮ್ಮ ನಾರಾಯಣ, ನಿನ್ನ ಆಜ್ಞೆಯ ಪ್ರಕಾರ ಗಂಧಮಾನ ಪರ್ವತಕ್ಕೆ ಹೋಗಿ ಗಂಗಾಧರನ ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸಿಕೊಳ್ಳಲಿಕ್ಕೆ ಹೋಗೋಣ ನಡಿ ಅಣ್ಣ. ಸುಗುಣಗುಣ ಲಾವಣ್ಯ ಬಳಿರೇ ಎಲ್ಲ ಈ ಸಾರಥಿ ನಾರಾಯಣರು ಗಂಧಮಾನ ಪರ್ವತಕ್ಕೆ ತೆರಳುವರೆಂದು ವಿಜಯಡಂಗೂರ ಮುಮ್ಮಟ್ಟು ನಿಮ್ಮಿಷ್ಟದಂತೆ ಆಗಲಿ ದೇವ. ಊಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ ಅತಿ ಜಾಗೃತಿ. ನಿಮ್ಮಿಷ್ಟದಂತೆ ಆಗಲಿ ದೇವ. ಮನ್ಮತ ಇಬ್ಬರು ಓ ಅಗ್ರಜ, ನೋಡು ಗಂಧಮಾನ ಪರ್ವತವು ಅಬ್ಬಬ್ಬಬ್ಬಬ್ಬ ಎತ್ತ ನೋಡಿದರು ಯಜಮನಿ ಪುಂಗವರು ಸಿದ್ಧ ಸಾಧ್ಯರು ಆನಂದದಿಂದ ಶಿವನ ದಾನದಲ್ಲಿ ತಲ್ಲೀನರಾಗಿರುವ ಸ್ಥಳವಿದೆ ನೋಡು. ನೋಡಿದರು ಅನುಜ. ಓ ಅಗ್ರಜ, ಈ ಪರ್ವತದಲ್ಲಿ ನಾನು ಆಸ್ತರದ ನೋಡು. ಗುಲಾಬಿ ಪಾರಿಜಾತ, ಒಟ್ಟಿಗೆ ಹೋಗಲು ಎಷ್ಟು ಸಂಭ್ರಮವನ್ನು ಪಡಿಸಿಕೊಂಡು ನಾರಾಯಣ, ಪೂರ್ವ ಜನ್ಮದ ಕರ್ಮಗಳನ್ನು ನಾಶ ಮಾಡುವ ಈ ಪವಿತ್ರವಾದ ಗಂಗೆಯು ಎಷ್ಟು ಆನಂದದಿಂದ ಉಕ್ಕಿ ಉಕ್ಕಿ ಹರಿತಿರುವ ನೋಡು. ಓಂಕಾರ ಶಬ್ದವು ಜಯಂಕರಿಸುತ್ತಾ ಕರೆದಿಸಿ ಗಗನ ಮಂಡಲ ಹೇಗೆ ಹೊಟ್ಟೆತ್ತಿರುವುದು ನಾರಾಯಣ. ನಾವು ನಮ್ಮ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಇದೆ ಸೂಕ್ತವಾದ ಸ್ಥಾನವನ್ನ ಸುಗುಣಗುಣ ಲಾವಣ್ಯ. ಆಹೋ ತಮ್ಮನಾದನ್, ಆಹೋ ನಾರಾಯಣ, ಯಕ್ಷ ಕಿನ್ನರ ಸರ್ವರ ನಾರದಾದಿಗಳು ತಮ್ಮ ತಮ್ಮ ಇಂಪಾದ ಗಾಯನದಿಂದಲೂ ಶಿವನನ್ನು ತೃಪ್ತಿಯ ಪಡಿಸಿದ ಪವಿತ್ರ ಸ್ಥಳವಿದೆ ನೋಡು. ಆಹೋ ಅನುಜ, ಶಿವನು ಇಲ್ಲೇ ವಾಸವಾಗಿರುವೆಂಬುದು ಪೂರ್ವಿಕರ ನುಡಿ ಇರುವುದು ನೋಡು. ಆಹೋ ನಾರಾಯಣ, ಈ ಪವಿತ್ರವಾದ ಗಂಗೆಗಳ ಸ್ನಾನಪಾನಾದಿಗಳನ್ನು ಮಾಡಿ ತಪಸ್ಸಿಗೆ ಕುಳಿತುಕೊಳ್ಳೋಣ ಬಾ ಅನುಜ. ಈ ಮಾತು ಸಹಜ. ಓ ಧರಣೀಶನಾದ ಅಣ್ಣ ನರಹರಿ, ತಮ್ಮ ನಾರಾಯಣ, ನಿನ್ನ ಆಜ್ಞೆಯನ್ನು ಸರ್ವಮಾನ್ಯವೆಂದು
ತಿಳಿದುಕೊಂಡಿರುವರು. ಹಾಗೆ ತಿಳಿಯಬೇಕು ನಾರಾಯಣ. ಇನ್ನು ನಿನ್ನ ನುಡಿಯ ಪ್ರತಿ ಉತ್ತರ ಉಂಟೆ. ತಡ ಮಾಡದ ತಪಸ್ಸಿಗೆ ಕುಳಿತುಕೊಳ್ಳೋಣ ಅಣ್ಣ. ಸುಗುಣಗುಣರಾವಣ್ಣ. ರೆಡಿ ಹೋಗಮ್ಮ. ಸಂಕೇತನಕ್ಕೆ ಬಂದ ಮಹದ್ರಾಜರ ತುಟಿ ಮಿಸಕದ ಕರ ಸಂಪುಟನಾಗಿ ಭಯ ಭಕ್ತಿಯಿಂದ ಮಾತನಾಡಿಸುವ ನೀನು ಧವರನ ಈ ಸೇವಕಗ್ನಿ ಭೀಮಣಿ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮ ಹಾಕಿದವ. ಎಲ್ಲ ಸಾರಥಿ ನಾನು ದಾರಂದರೆ ಯಾರು ದೇವ? ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ವರ್ಷದ ಕಣಿ, ಅಮೃತಕೂಪ, ಐರಾವತ, ಉಚ್ಚೈಸ್ರವ ಮೊದಲಾದ ಅಷ್ಟೈಶ್ವರ್ಯದಿಂದ ಶ್ರೇಷ್ಠನೆಂದೆನಿಸಿದ ಅಮರಾವತಿಯ ನಗರವನ್ನು ಸಡಗರದಿಂದ ಎಡಬಿಡದೆ ಪರಿಪಾಲಿಸುವ ದೇವೇಂದ್ರ ಮಹಾರಾಜನೆಂದು ತಿಳಿಯಲ ಈ ಸಾರಥಿ ಕುಶಲವತಿ. ದೇವೇಂದ್ರ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಹೊಡೆದು ಓಸಾದ್ಮೇಲೆ ಹೋದ ನೋಡು. ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಏನೆಂದರೆ ಏನು ದೇವ? ಎನ್ನ ಇಂದ್ರಪುರದ ವೃತ್ತಾಂತವನ್ನು ಕೇಳಬೇಕೆಂಬ ಪ್ರೀತಿಯಿಂದ ಭ್ರೂಣವಾಯಿತು ಖಂಡಿಯ ಸಾರಥಿ. ತಿಳಿತೇ ನಾನು ಒಂದು ಸಂಗತಿ. ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ಮತ್ತೇನೆಂದರೆ ಏನು ದೇವ? ನರನಾರಾಯಣರು ಗಂಧಮಾನ ಪರ್ವತದಲ್ಲಿ ತಪಸ್ಸನ್ನು ಗೈತಿರುವರಂತೆ ಅವರ ತಪದಿಂದ ಎನ್ನ ಆ ಸ್ಥಾನಕ್ಕೆ ಕುಂದು ಬರುವುದು. ಆದ ಕಾರಣ ಅವರು ಇದರ ಆಲೋಚನೆ ಗೈಯಲು ಎನ್ನ ಸಭಾ ನರ್ತಕಿಯಾದ ಮೇನಕೆಯನ್ನು ಶೀಘ್ರವಾಗಿ ಬರ ಹೇಳು ಸಾರಥಿ. ಹೋಗು ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಆಹೋ ದೇವ, ನನ್ನನ್ನು ಕರೆಸಿದ ಕಾರಣವೇನು? ಅಂತ ಕಾರ್ಯವಿರುವುದು ಹೇಳಿದ್ನಿ ಕೇಳು. ಈ ಸುಖದಲ್ಲೇ ಓಲಾಡುವಾಗ ಸೈದಂತೆ ಮಳಕೆ ಹರ್ಷ. ದೇವೇಂದ್ರ ಮಹಾರಾಜ, ನೇನು ನನ್ನ ಜೊತೆಯಲ್ಲಿ ಇರುವಾಗ ಹೇಗಾಗುವುದೆಂದರೆ ಉಲ್ಲಾಸ ಉಲ್ಲಾಸ ಉಲ್ಲಾಸವೋ, ಸಂತೋಷ ಸಂತೋಷ ಸಂತೋಷವೋ, ಜಗಲೇ
ಉಲ್ಲಾಸ ಉಲ್ಲಾಸ ಆಹೋ ಪ್ರಿಯ, ಮಹೇ ನರ್ತಕಿ, ಅತಿ ಆತುರದಿಂದ ನನ್ನನ್ನು ಬರಮಾಡಿದ ಕಾರಣವೇನು? ನಿನ್ನ ಮನದ ಸಂಶಯವನ್ನು ತಿಳಿಸು ಕಾಂತ ಕುಲವಂತ. ಅಹೇ ನರ್ತಕಿಯರು ಮಹಾಶ್ರೇಷ್ಠಳೆಂದೆನಿಸಿದ ಮೇನಕಿ, ನಿನ್ನ ಶೃಂಗಾರ ನಾಟ್ಯ ಸೊಂಪಾದ ಗಾನವನ್ನು ಕೇಳಿ ಬಹಳ ದಿನಗಳಾಯಿತು. ಆದ ಕಾರಣ ನಿನ್ನ ಹಾವ ಭಾವಗಳಿಂದ ನರ್ತನವನ್ನು ಮಾಡಿ ಮತ್ತೆ ನಿನ್ನ ಮನಸ್ಸು ಸಂತೋಷವಾಗುವಂತೆ ಮಾಡ ಸುಂದರಿ ಎನ್ನ ಮನೋಹರಿ.